ಪಿಕ್ಚರ್ ನೋಡಿದ್ರಿ, 10 ಸಲ ನೋಡಿದ್ರಿ, ಮಾನಸಾಂತರ ಆಗತ್ತಾ? ರಕ್ಷಣೆ ಇದೆಯಾ? ನಿತ್ಯ ಜೀವ ಇದೆಯಾ? ಒಳ್ಳೆ ಬುದ್ಧಿ ಮಾತಿದೆಯಾ? ಇಲ್ಲ. ಇಲ್ಲಿ ನಿನಗೆ ರಕ್ಷಣೆ, ನಿನಗೆ ಬುದ್ಧಿ ಮಾತು, ತಿದ್ದಿ ತೀಡಿ ನಿನಗೆ ವಿಶ್ವಾಸಕ್ಕೆ ತಂದು ನರಕಕ್ಕೆ ಹೋಗಬೇಡ ಎಂಬುದಾಗಿ ನಿನ್ನನ್ನು ಸ್ವರ್ಗೀಯ ಕಡೆಗೆ ಕರ್ಕೊಂಡು ಹೋಗುವಂತ ಈ ಪಿಕ್ಚರ್ ಅನ್ನ ಯಾಕೆ ನೋಡಲ್ಲ? ಯಾಕೆ? ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ತಂದೆ ತಾಯಿಯ ಜೊತೆಯಲ್ಲಿ, ಲಿಸನ್, ಬೀಯಿಂಗ್ ಎ ಬೆಸ್ಟ್ ತಂದೆ ತಾಯಿ. ಯಾವ ತಂದೆ ತಾಯಿ ಮಕ್ಕಳನ್ನ ವಿಶ್ವಾಸಕ್ಕೆ ನಡೆಸ್ತಿರೋ, ಯಾವ ಒಂದು ತಂದೆ ತಾಯಿ ಹುಡುಗ ಆಗಲಿ ಹುಡುಗಿ ಆಗಲಿ ನಿಮ್ಮ ಜೊತೆಯಲ್ಲೇ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಳ್ತಿರೋ, ಯಾವ ಒಂದು ತಂದೆ ತಾಯಿ ಚರ್ಚಿಗೆ ಹೋಗಿದ್ಯಾ ನನ್ನ ಜೊತೆ ಬಾ ಎಂಬುದಾಗಿ ಕರ್ಕೊಂಡು ಬರ್ತಿರೋ, ಯಾವ ತಂದೆ ತಾಯಿ ನಿಮ್ಮ ಮಕ್ಕಳನ್ನ ಎಲ್ಲಿ ಹೋದರೂ ಜೊತೆಯಲ್ಲಿದ್ದು ಒಳ್ಳೆಯ ಸೇವೆ ಮಾಡಲಿಕ್ಕೆ ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಿರೋ, ನಿಮ್ಮ ಮಕ್ಕಳು ಯಾರವರು? ಹಲೋ, ಯಾರವರು? ಸಂತ. ನಿಮ್ಮ ಮಕ್ಕಳು ಸಂತರಾಗ್ತಾರೆ. ಅವ್ರು ಎಲ್ಲಿಂದ ಬಂದಿದ್ದು? ಕುಟುಂಬದಿಂದ. ಅವರ ತಂದೆ ತಾಯಿ ಚರಿತ್ರೆ ಏನು? ಸೇಮ್. ಚರಿತ್ರೆ ನೋಡುವಾಗ ವಿಶ್ವಾಸಿಯ ಕುಟುಂಬ, ಚರಿತ್ರೆಯನ್ನು ನೋಡುವಾಗ ಇದೋ ವಿಶ್ವಾಸಿಯ ಕುಟುಂಬ. ನನ್ನ ಕುಟುಂಬ ಯಾಕಾಗಬಾರದು? ನನ್ನ ಮಕ್ಕಳು ಯಾಕಾಗಬಾರದು? ಪ್ರಿಯರೇ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಬ್ರದರ್, ಒಂದು ಹುಡುಗಿ ಹೇಳಿದ ಮಾತು, ಯಾಕೆಂದ್ರೆ ರೆಕಾರ್ಡ್ ಆಗ್ತದೆ, ಇದು ಎಲ್ಲೆಲ್ಲ ಹೋಗ್ತದೆ. ಬ್ರದರ್, ಕೌನ್ಸಿಲಿಂಗ್ ಅಲ್ಲಿ ಎದೆ ತಟ್ಕೊಂಡು, ನಮ್ಮಪ್ಪ ರೂಲ್ ದೊಣ್ಣೆಯಲ್ಲಿ ನನಗೆ ಇಷ್ಟ ಬಂದಷ್ಟು ಹೊಡೆದ್ರು. 9th ಸ್ಟ್ಯಾಂಡರ್ಡ್ ಇಂದ 10th ಹೋಗೋಳು, ಇಷ್ಟ ಬಂದಂಗೆ ಹೊಡೆದ್ರು. ಬಾಸುಂಡೆ ಬಂತು, 3 ದಿನ ನಾನು ಎದ್ದೊಳ್ಳಿಕ್ಕೆ ಆಗ್ಲಿಲ್ಲ. ನಾನು ಕೇಳಿದೆ, ಯಾಕೆ ಹುಚ್ಚಾನ ನಿಮ್ಮ ತಂದೆ ಅಂತ ಕೇಳಿದೆ. ನನಗೆ ಗೊತ್ತು, ನೀನು ಹುಚ್ಚಾನ ನಿಮ್ಮ ತಂದೆ? ಅಮ್ಮ ಹೇಳಿದ್ಲು, ಯಾವ ಹುಡುಗನ ಜೊತೆ ಎಲ್ಲಿ ಹೋಗಿದ್ಲು ಕೇಳಿ ಬ್ರದರ್, ಯಾವ ಹುಡುಗನ ಜೊತೆ ಎಲ್ಲಿ ಹೋಗಿದ್ಲು ಕೇಳಿ. ಅದಕ್ಕೆ ತಂದೆ ನೋಡಿ ಶಿಕ್ಷಿಸಿದ್ರು, ದೊಣ್ಣೆ ತಂದು ಚಂದಾಗಿ ರುಬ್ಬಿದ್ರು. ಅಲ್ಲಿಂದ ಈಚೆಗೆ ತಂದೆ ಜೊತೆ ಮಾತಾಡ್ತಿಲ್ಲ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ತಂದೆ ಜೊತೆ ಮಾತು ಬಿಟ್ಲು. ಅದಾದ್ಮೇಲೆ ರಿವೆಂಜ್. ತಂದೆಗೆ ಏನ್ ಮಾಡ್ಬೇಕು? ಹಲೋ, ಆ ತಂದೆಗೆ ನಾನು ಸೇಡ್ ತೀರಿಸ್ಕೊಳ್ಬೇಕು. ತಂದೆ ಕೆಲಸಕ್ಕೆ ಹೋದ್ಮೇಲೆ ಅವನ್ನ ಬಿಟ್ಲು, ಬಾಯ್ ಫ್ರೆಂಡ್ ಬೇಡ, ಇನ್ನೊಂದು ಹುಡುಗನನ್ನ ಪ್ರೀತಿಸಿ ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಕೂಲಿ ಕೆಲಸಕ್ಕೆ. ನಮ್ಮ ಮನೆ, ನಾವು ಮಲಗೋ ಹಾಸಿಗೆಯಲ್ಲಿ ಫುಲ್ ಟೈಟ್. 10th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾಗಿರುವಂಥ ಸ್ಟೂಡೆಂಟ್, ಫುಲ್ ಟೈಟ್. ಅದಾದ್ಮೇಲೆ ನನ್ನ ಮುಂದೆ 2 ತಿಂಗಳ ಗರ್ಭಿಣಿಯಾಗಿ ಕೂತಿದ್ಲು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆ ಲಾಸು? ಅಪ್ಪ ಅಮ್ಮನಿಗೆ. ನಾನು ಹೇಳಿದೆ ಅಳಬಾರ್ದು. ತಂದೆ ತಾಯಿಗೆ ಹೇಳಿದೆ ಅಳಬೇಡ್ರಿ, ಇವಳ ಚರಿತ್ರೆ ಬರ್ದಿಟ್ಕೊಳ್ರಿ. ಒಂದೊತ್ತು ಊಟಕ್ಕೂ ಅಂಗಲಾಚಬೇಕು. ಕಾರಣ, ನೀತಿವಂತನ 3 ದಿನ ಆಯ್ತು, ಮಗನ ಕಾಣಿಸ್ಲಿಲ್ಲ. ತಿರ್ಗಾ ಬಂದ್ರು. ಎಗೈನ್ ಆಲಯಕ್ಕೆ ಬಂದಾಗ ಹುಡುಕಿದಾಗ ಮಗ ಎಲ್ಲಿದ್ರು? ಓದಿ ಬ್ರದರ್ ವಾಕ್ಯ. 3 ದಿನಗಳ ಮೇಲೆ, 3 ದಿನದ ಮೇಲೆ
ಮಹಾದೇವಾಲಯದಲ್ಲಿ ಮಹಾದೇವಾಲಯದ ಅಂದ್ರೆ ಜೆರುಸಲೇಮ್ ದೇವಾಲಯ. ಅವರನ್ನು ಕಂಡಾಗ, ಯಾರನ್ನ ಕಂಡಾಗ? ಯಾರನ್ನ ಕಂಡಾಗ? ಯೇಸುವನ್ನ ಕಂಡಾಗ. ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು. ಯಾರ ಮಧ್ಯದಲ್ಲಿ? ಬೋಧಕರ ಮಧ್ಯದಲ್ಲಿ. ಬೋಧಕರು ಮೀನ್ಸ್ ಧರ್ಮಶಾಸ್ತ್ರಿ, ವೇದ ಪಂಡಿತರು, ಪ್ರೀಸ್ಟ್, ಬಿಷಪ್, ಎಲ್ಲರೂ ಆ ಲೆವೆಲ್ ಅಲ್ಲಿ ವೇದ ಪಂಡಿತರು ಎಲ್ಲವನ್ನ ಅರ್ದು ಕೂಡಿರ್ತಕ್ಕಂಥ ಜೂಯಿಷ್ ವೇದ ಪಂಡಿತರು ಅವ್ರ ಮಧ್ಯದಲ್ಲಿ ಯಾರಿಗೂ ಅವಕಾಶ ಇಲ್ಲ. ಅವ್ರು ಹೇಳಿದ್ದೆ, ಲಿಸನ್, ಅವ್ರು ಹೇಳಿದ್ದೆ ತೀರ್ಮಾನ. ಅವರ ಮಧ್ಯದಲ್ಲಿ 12 ವರ್ಷದ ಬಾಲಕನಾದಂಥ ಯೇಸು, ಅವರ ಜೊತೆಯಲ್ಲಿ ತರ್ಕ. ಈ ತರ್ಕವನ್ನ ನೋಡಿ ತಂದೆ ತಾಯಿಗೆ ಬಹಳ ಆಶ್ಚರ್ಯ ಆಯ್ತು, ಬಹಳ ಆಶ್ಚರ್ಯ ಆಯ್ತು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರು ಆ ಯೇಸು ಸ್ವಾಮಿ ಬಾಲಕನಾಗಿದ್ದರು, ಪೂರ್ಣ ಮನುಷ್ಯನ ಸ್ವಭಾವ ಉಳ್ಳವರು, ಪೂರ್ಣ ದೇವರು ಶಿಲುಬೆಗೆ ಏರಿಸಿದಂಥ 3ನೇ ದಿನದಲ್ಲಿ ಅವರು ಲೋಕಕ್ಕೆ ಪ್ರಕಟಿಸಿದ್ದು ದೇವರ ಆ ಪರಿಶುದ್ಧತೆಯನ್ನ. ಪೂರ್ಣ ಮನುಷ್ಯನಾದಂಥ ಈ 12 ವರ್ಷದ ತರುಣ, ವೇದಶಾಸ್ತ್ರಿಗಳು ಈ ಬೈಬಲನ್ನ, ಈ ವೇದಗಳನ್ನ ನುರಿತವಾದಂಥ, ಅರ್ಥ ಮಾಡಿಕೊಂಡಂತ, ಅರ್ಥೈಸಿಕೊಂಡಂತ ದೊಡ್ಡ ದೊಡ್ಡ ಪ್ರೀಚರ್ಸ್, ವೇದ ಪಂಡಿತರು, ಧರ್ಮಶಾಸ್ತ್ರಿಗಳು ಅವರ ಮಧ್ಯದಲ್ಲಿ ತರ್ಕ ಮಾಡ್ತಿದ್ರು. ಈಗ ಯೇಸುವಿನ ಅಲ್ಲಿ ನೋಡ್ತಾರೆ. ಆಮೇಲೆ ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಯಾರಿಗೆ ಪ್ರಶ್ನೆ ಹಾಕ್ತಿದ್ರು? ಬೋಧಕರಿಗೆ. ಕಾರಣ ಯಾಕೆಂದ್ರೆ ಬೋಧಕರಿಗೆ ಚಳಿ ಬಿಡಿಸ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದಲೇ ಯೇಸು ಸ್ವಾಮಿ ಬೋಧಕರಿಗೆ ಚಳಿ ಬಿಡಿಸ್ತಾ ಇದ್ರು. ಕಾರಣ ಯಾಕೆಂದ್ರೆ ಅವರ ಬೋಧನೆ ತಿರುಳು ಇಲ್ಲದ ಬೋಧನೆ, ಅರ್ಥ ಇಲ್ಲದ ಬೋಧನೆ. ಈಗ ಅನೇಕ ಬೋಧಕರಿದ್ದಾರೆ, ಎಲ್ಲಿ ನೋಡಿಯೂ ಫುಲ್ ಬೋಧಕರು ಭಯಂಕರ. ಈಗ ಆದಿಯಿಂದ ಕೇಳಿದ ವಿಶ್ವಾಸವುಳ್ಳ ಈ ಬೋಧನೆ ಬಿಟ್ಟು ಹೊಸ 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 ಬೋಧನೆ, ತಿರುಳಿಲ್ಲದಂತ ಹಾಗೂ ಅರ್ಥ ಇಲ್ಲದಂತ ಬೋಧನೆಯನ್ನ ಕೇಳಲಿಕ್ಕೆ ಜನ ಹೆಂಗ್ ಹೋಗ್ತಾರೆ ಅಂದ್ರೆ, ನಾನು ಅಲ್ಲ ಇರುಂದಿಚ್ಚಿ ತೆರ್ಮ ಎಬ್ಡಿ ಇರುಂದಿಚ್ಚಾ ಹೆಂಗಿತ್ತಂತೆ ಅದು ಸ್ಟೈಲ್ ನೋಡ್ಬೇಕು. ಏನು ಗೊತ್ತಾ ಬ್ರದರ್, ಇಲ್ಲಿ ಬರ್ತಿದ್ದೆಲ್ಲ, ಇಲ್ಲೇ ತಾನೇ ನಿನಗೆ ರಕ್ಷಣೆ. ಏನು ಸಾಕ್ಷಿ ಹೇಳಿದ್ದು, ಬ್ರದರ್ ಇಲ್ದಿದ್ರೆ ನಾನು ಸತ್ತೋಗ್ತಿದ್ದೆ. ಬ್ರದರ್ ಇಲ್ದಿದ್ರೆ ಸತ್ತೋಗ್ತಿದ್ದೆ. ಇಲ್ಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ನನ್ನ ಕುಟುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತೇಳಿ ಈ ಆಲ್ಟ್ರಲ್ಲಿ ನಿಂತು ಬೋಧನೆ ಕೇಳಿದಂತ ನೀನು ಮಾನಸಾಂದ್ರಪಟ್ಟ, ನಿನ್ನ ಕುಟುಂಬ ಮಾನಸಾಂದ್ರಪಟ್ಟ, ನಿನ್ನ ಈ ಬೋಧನೆ ಹುಚ್ಚುತನಕ್ಕೆ ಹಾಕಿ ಬಿಟ್ಟೆ. ಲಿಸನ್, ಅದಕ್ಕೆ ಯಾವತ್ತೂ ತಿಳ್ಕೊಳ್ರಿ ಒಂದೇ. ಈಗ ನಿಮಗೆ ಯಾರಾದರೂ ಇಲ್ಲಿ ಯಾರಾದರೂ ಗೌರ್ಮೆಂಟ್ ಟೀಚರ್ಸು, ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ? ಹಲೋ, ಇದ್ದವ್ರ ಕೈ ಮೇಲೆ ಮಾಡ್ರಿ. ಗೌರ್ಮೆಂಟ್ ಎಂಪ್ಲಾಯ್, ಸ್ಟೇಟ್, ಸೆಂಟ್ರಲ್, ಒಬ್ರು ಇಲ್ವಾ? ಅಯ್ಯಯ್ಯೋ, ಒಂದು ಟೀಚರ್ ಯಾರು ಇಲ್ವಾ? ಗೌರ್ಮೆಂಟ್ ಎಂಪ್ಲಾಯ್ ಇಲ್ವ ಇಲ್ಲಿ? ಇಲ್ಲ, ಹೋಗ್ಲಿ, ನಾನು ಕೈ ಎತ್ತೇನೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ. ನನಗೆ ರೈಲ್ವೆಯಲ್ಲಿ 83 ಅಪಾಯಿಂಟ್ಮೆಂಟ್ ಆಯ್ತು, 83ನೇ ಇಸ್ವಿ. ಈ ರೈಲ್ವೆ ವರ್ಕ್ಶಾಪ್ ವರ್ಷ ಹೋಯ್ತಾ ಇದೆ. ಅಯ್ಯೋ, ಒಂದು 5 ವರ್ಷ ಆಗ್ಬಿಟ್ಟು ಏನು ರೈಲ್ವೆ. ನಾನು ಹೋಗಿ ಪಕ್ಕದಲ್ಲೇ ಶಾಂಡಲ್ವುಡಲ್ಲಿ ಫ್ಯಾಕ್ಟ್ರಿ ಇದೆ, ಶಾಂಡಲ್ ಆಯಿಲ್ ತೆಗೆಯೋದು. ಬೇಡಪ್ಪ ನನಗೆ ರೈಲ್ವೆ, ಇಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂದರೆ ಸೇರಿಸ್ತಾರ ಅಲ್ಲಿ? ಹಲೋ, ಅಲ್ಲಿ ಒಂಥರ ಕೆಲಸ ರೈಲ್ವೆಯಲ್ಲಿ. ಇಲ್ಲಿ ಮರದಲ್ಲಿ ಎಣ್ಣೆ ಆಯಿಲನ್ನು ತೆಗೆಯೋದು, ಶಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಇಲ್ಲ, ಇಲ್ಲಿ ನಮ್ಮ ಪಕ್ಕನೇ. ಅಲ್ಲೂ ಒಂದು ಸೇರ್ಕೊಂಡೆ ಅನ್ಕೊಳ್ರಿ, ಸೇರಿಸ್ಕೊಂಡ್ರು. ಅಲ್ಲೂ ಒಂದು 3 ವರ್ಷ ಮಾಡಿದೆ. ಇದೇನಿದೆ ಮರ ಕಡಿಯೋದು, ಕೂದಿಸೋದು, ಎಣ್ಣೆ ತೆಗೆಯೋದು, ಇದೇನು ಬೇಡ. ಇಲ್ಲಿ ಸಿಲ್ ಫ್ಯಾಕ್ಟ್ರಿ ಇದೆ, ಸೀರೆ ಮಾಡೋದು, ಇಲ್ಲಿ ಸೇರ್ಕೊಳ್ಳೋಣ.
ಸೇರಿಸ್ಕೋತಾರಾ? ಚೇಂಜ್ ಮಾಡಿದ್ರೆ ಸಂಬಳ ಕೊಡ್ತಾರಾ? ಸಂಬಳ ನನಗೆ ರೈಲ್ವೆಯಲ್ಲಿ ನಾನು ವರ್ಷ ವರ್ಷ ನನ್ನ ಸರ್ವಿಸ್ ಎಲ್ಲಿ ತನಕ ಆಗ್ತದೋ ಅಲ್ಲಿ ತನಕ ವರ್ಷ 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 ನನಗೆ ಸಂಬಳ ಹೈಕ್ ಆಗ್ತದೆ. ಹೌದಾ? ನಾನು ರೆಕಗ್ನೈಸ್ ಆಗ್ತೇನೆ ನನ್ನ ಡಿಪಾರ್ಟ್ಮೆಂಟಲ್ಲಿ. ಆನಂದ ಗೊತ್ತು, ಬನ್ನಿ ಇದೇ ಸೆಕ್ಷನ್ ಹೇಳ್ತಾರೆ. ನನಗೆ ಗ್ರೇಡ್ ಬರ್ತದೆ, ನನಗೆ ಒಳ್ಳೆ ದುಡ್ಡು ಬರ್ತದೆ, ಬೋನಸ್ ಬರ್ತದೆ, ನನಗೆ ಎಲ್ಲ ಬರ್ತದೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ಒಂದು ಕಂಪನಿ ಬಿಟ್ಟು 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 ಇದ್ರೆ ನನಗೇನು ಸಿಗ್ತದೆ? ಏನು ಸಿಗಲ್ಲ. ಲಾಸ್ಟಲ್ಲಿ ಒಂದು ಕೋಳಿ ಮೊಟ್ಟೆ ಸಿಗ್ತದೆ. ಲಿಸನ್, ಅದೇ ರೀತಿಯಲ್ಲಿ ಒಂದು ವಿಶ್ವಾಸ ಇಲ್ಲದೆ ಮೊದಲು ನೀನು ರಕ್ಷಣೆ ಹೊಂದಿಕೊಂಡಂಥ ಜಾಗದಿಂದ ಜಂಪ್ ಮಾಡಿ, ಈ ಮಕ್ಕಳು ಆಟ ಆಡ್ತಿದ್ರು, ನಾನು ಚಿಕ್ಕದಲ್ಲಿ ಆಟ ಆಡ್ತಿದ್ದೆ, ಕೆರೆ ದಡ ಕೆರೆ ದಡ ಆಡ್ತಿದ್ದೆ, ಗೊತ್ತಾ? ಈಗೆಲ್ಲ ಮಕ್ಕಳೆಲ್ಲ ಆಡಲ್ಲ, ಅದು ಗೊತ್ತೂ ಇಲ್ಲ ಬಿಡ್ರಿ. ನಾವು ಚಿಕ್ಕವರಿದ್ದಾಗ ಕೆರೆ ದಡ ಅಂತೆಲ್ಲ ಆಟ ಆಡ್ತಿದ್ವಿ. ಈ ರೀತಿ ಒಂದೊಂದು ಒಂದೊಂದು ವರ್ಷಕ್ಕೆ ನಾನು ಇನ್ನೊಂದು ಬೋಧನೆ ಕೇಳಿ 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 ಏನಾಗ್ತದೆ, ಹುಚ್ಚರಾಗ್ತೀವಿ. ಡಿಫ್ರೆಂಟ್ ನಿಮಗೆ ಬೋಧನೆ ಸಿಗ್ತದೆ. ಅದೇ ರೀತಿಯಲ್ಲಿ ಅವರಿಗೆ ತಿಳಿದಂಥ ಆ ಜ್ಞಾನದಲ್ಲಿ, ಲೌಕಿಕ ಜ್ಞಾನದಲ್ಲಿ ಅವರು ಬೋಧನೆ ಮಾಡ್ತಾರೆ. ಇಲ್ಲಿ 30 years 30 ವರ್ಷಗಳ ಕಾಲ ಸತತ ಇದೇ ಪೀಠದಲ್ಲಿ ನಿಂತು ಬೋಧನೆ ಮಾಡಿದವನು ನಾನು. ಇದೇ ಪೀಠ, ಇದೇ ಚರ್ಚ್, ಇದೇ ಆನಂದ್, ಇದೇ ಮುಂದಕ್ಕೂ ಇದೆ. ಸತ್ವ ನಂತರ ಗೊತ್ತಿಲ್ಲ. ನನ್ನ ಮರಣದ ತನಕ ಪ್ರೀಚಿಂಗ್, ಕ್ಯಾಥಲಿಕ್ ಚರ್ಚಿನ ಚೌಕಟ್ಟಿನಲ್ಲಿ ನನ್ನ ಪ್ರೀಚಿಂಗ್, ಆಳವಾದಂಥ ಡೆಪ್ತ್ ಪ್ರೀಚಿಂಗ್. ದೇವರು ನನ್ನ ಜೊತೆ ಮಾತನಾಡೋದು 30 ವರ್ಷನೂ ಇದೇ ಒಂದೇ ಬೈಬಲ್ ಒಂದೇ, ವಿಶ್ವಾಸ ಒಂದೇ, ನಾನು ಒಂದೇ, ನನ್ನ ಆಲೋಚನೆಯು ಒಂದೇ. ಯಾವಾಗ ಚೇಂಜ್ ಮಾಡ್ತೀರಿ ಆಗ ನಿಮಗೆ ಸೆಕೆಂಡ್ ಒಪಿನಿಯನ್ ಹೋಗ್ತದೆ. ಅಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿಂದ ಯುವದೇಕ ಬಾಯ್ದು ಇನ್ನೊಂದು ಬ್ರದರ್ ಬಂದಿಯಾರಂತೆ, ಅವನು ಯಾರು? ಅಯ್ಯೋ ಅವನು ಗೋವಿಂದ ಅಂತೆ ಅವನ ಹೆಸರು. ಈಗೇನಾಗಿದ್ದಾನೆ, ಈಗ ರಾಬರ್ಟ್ ಆಗ್ಬಿಟ್ಟಿದ್ದಾನೆ. ಆ ರಾಬರ್ಟ್ ಗೋವಿಂದನ ಹತ್ರ ಹೋಗೋದು. ಆ ಗೋವಿಂದ ಏನು ಪ್ರೀಚ್ ಮಾಡ್ತಾನೆ? ಅವನು ನಾಮ ಹಾಕೊಂಡು ಗೋವಿಂದ ಗೋವಿಂದ ಪ್ರೀಚ್ ಮಾಡ್ತಾನೆ. ಇಂಥ ಒಂದು ಪ್ರೀಚಿಂಗ್ ಬೈಬಲ್ ನಮ್ಮನ್ನು ಎಚ್ಚರಿಸ್ತದೆ. ಹೋಗ್ಬೇಡ. ನಿನ್ನ ಚರ್ಚ್ ಮೊದಲನೇ ಆದಿಯಲ್ಲಿ, ಅದಕ್ಕೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ನೆಕ್ಸ್ಟ್ ಉತ್ತರ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೇನ್. ನೋಡಿದ್ರಾ? ಅದರದ್ದು ಅರ್ಥ ಅದು. ಆದಿಯಲ್ಲಿ ನೀನು ಕೇಳಿಸಿಕೊಂಡ, ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಒಂದೇ ಪ್ರೀಚಿಂಗ್, ಫೇತ್ ಒಂದೇ, ಒಂದೇ ಧರ್ಮ, ಒಂದೇ ಯೇಸು, ಒಂದೇ ಬೈಬಲ್, ನಿನ್ನ ವಿಶ್ವಾಸ ಒಂದೇ. ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸ್ರಿ. ಇದಕ್ಕಾಗಿ ಹೇಳಿ. ಇಲ್ಲಿ ವಾಕ್ಯ ಏನು ಹೇಳ್ತದೆ? ಓದಿ ಬ್ರದರ್ ವಾಕ್ಯ. ಬಾಲಕ ಪ್ರಶ್ನೆಗೆ ಉತ್ತರವನ್ನು ಕೇಳುತ್ತಿದ್ದ. ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ಆಮೇಲೆ ತಂದೆ ತಾಯಿಗಳು ಮಗನನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು. ಅಲ್ಲಿ ಮಗನನ್ನ ಕಂಡು ಏನ್ ಮಾಡಿದ್ರು? ವಿಸ್ಮಯ ಅಂದ್ರೇನು? ಅಯ್ಯೋ, ಇಲ್ಲಿ ಬಿಷಪ್ ಮಧ್ಯದಲ್ಲಿ ನನ್ನ ಮಗ ಚಿಕ್ಕವನು ಏನ್ ಮಾತಾಡ್ಬೋದು? ಲೂಸ್ ಟಾಕ ಸ್ವಲ್ಪ ಕಿವಿ ಕೊಟ್ಟು ಕೇಳ್ತಾರೆ. ನನ್ನ ಮಗ ಏನ್ ಮಾತಾಡ್ತಿರ್ಬೋದು? ಬಿಷಪ್ಗಳು, ವೇದ ಪಂಡಿತರು, ಧರ್ಮಶಾಸ್ತ್ರಿಗಳು, ಫರಿಸಾಯರು ಎಲ್ಲರ ಮಧ್ಯದಲ್ಲಿ ಈ 12 ವರ್ಷದ ಬಾಲಕ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಕೇಳಿದ್ರು. ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಆಗ್ತಾ ಇದ್ರು. ಬಾಲಕ ಇದನ್ನ ಕೇಳಿ ವಿಸ್ಮಯಗೊಂಡ್ರು. ನಿಮ್ಮ ಮಕ್ಕಳಿದ್ದಾವೆ, ಚಿಕ್ಕ ಚಿಕ್ಕ ಮಕ್ಕಳು ಇದಾರಲ್ಲ? ಹಲೋ,
ಇದಾರ ಇಲ್ವಾ? ಆ ಮಕ್ಕಳು ಅವರ ಜ್ಞಾನಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ ಏನು ಮಾಡ್ತೀರಿ ನೀವು? ಹಲೋ, ನಂದು ಮೊಮ್ಮಗಳಿದ್ದಾಳೆ, ಈಗ ಬರ್ತೀನಿ ಅಂದ್ಲು, ನಾನು ಕರ್ಕೊಂಡು ಬರಲಿಲ್ಲ. ತುಂಬ ಸ್ವಲ್ಪ ತೀಟೆ ಮಾಡ್ತಾಳೆ. ಅವಳಿಗೆ ತೀಟೆ ಅಂದರೆ ಗಲಾಟೆ ಗಿಲಾಟಿಲ್ಲ, ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾಳೆ, ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ, ಡಿಸ್ಟರ್ಬ್ ಆಗ್ತಾಳೆ. ನಿನ್ನೆ ರಾತ್ರಿ ನಾನು ಧ್ಯಾನ ಮುಗಿಸಿ ಬಂದೆ. ನಿನ್ನೆ ಧ್ಯಾನ ಇತ್ತು, 2 ದಿವಸ ಧ್ಯಾನ ಇತ್ತು. ಇನ್ನರ್ ರೀಲಿಂಗ್ ರಿಟ್ರೀಟ್ ಮುಗಿಸಿ ನಾವು ಮನೆಗೆ ಬಂದ್ವಿ. ಮದ್ದಾಗ ಸ್ವಲ್ಪ 9 ಗಂಟೆ 9 ಕಾಲ ಆಗಿತ್ತು. ನಾನು ಊಟ ಬೇಡ, ನನಗೆ ಊಟ ಬೇಡ, ಸುಸ್ತಾಗಿದೆ, ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟರೆ ನನಗೆ ಸಾಕು, ಮಲ್ಕೊಳ್ತೀನಿ. ಇವಳು ನೋಡ್ತಾನೆ ಇದ್ಲು. ಇವಳು 7:15 ತಿಂದ್ಬಿಟ್ಟಿಯಾಳೆ. ಊಟ ಎಲ್ಲ ಮಾಡಿದೆ, ಅವ್ರ ತಾಯಿ ಊಟ ಮಾಡಿಸ್ಯಾರ. ಇವಳು ಏನು ಹೇಳ್ತಾರೆ, ತಾತು ನನಗೆ, ಸರಿ ಕೇಳ್ರಿ ತಾತು, ಊಟ ಮಾಡಬೇಡ ನೀನು. ಹಾಂ ಸರಿ, ನಾನು ಹೇಳಿದೆ ಊಟ ಮಾಡಲ್ಲ. ನೀನು ದಪ್ಪಾಗೋಗ್ತೀಯ. ಏನಾಗ್ತೀನಿ? ಹಾಂ, ದಪ್ಪಾಗೋಗ್ತೀಯ, ಊಟ ಮಾಡಬೇಡ. ಮಮ್ಮಿ ಈಗ ಜ್ಯೂಸ್ ಮಾಡಿಕೊಡ್ತಾರೆ, ಅದನ್ನು ಕುಡಿ. ಅದನ್ನು ಎಷ್ಟು? 1 ಗ್ಲಾಸ್ ಕೊಟ್ಟರೆ ಅರ್ಧ ಕುಡಿ, ಇನ್ನು ಅರ್ಧ. ಹಾಂ, ನೋಡಿದಿರಾ ಅವಳದು ಬುದ್ಧಿ ನೋಡ್ರಿ. ನಾನು ಊಟ ಮಾಡಬಾರ್ದಂತೆ, ಓಕೆ, ಜ್ಯೂಸ್ ಮಾಡಿಕೊಡ್ತಾರೆ ಅಮ್ಮ, ಅದನ್ನು ಕುಡಿ, ಅದು ಜಾಸ್ತಿ ಕುಡಿಬೇಡ, ಅರ್ಧ ಕುಡಿ, ಅರ್ಧ ನನಗೆ ಕೊಡು. ನೋಡಿದ್ರಾ? ಯಾರಾದ್ರೂ ಹೇಳ್ಕೊಟ್ರ ಅವ್ರಿಗೆ? ಆ ಜ್ಞಾನ, ಆ ಮಾತನ್ನು ಕೇಳಿ ನಮಗೇನಾಗ್ತದೆ? ಅದು ವಿಸ್ಮಯ. ಅಯ್ಯೋ, ಯಾರು ಕೊಡದಂಥ ಒಂದು ಮಾತನ್ನು ಮಾತನಾಡುವಾಗ ಅದು ನಮಗೆ ಆಶ್ಚರ್ಯವನ್ನು ಮೂಡಿಸ್ತದೆ. ಸೇಮ್ ಜೀಸಸ್ ಮಾತನಾಡುವಾಗ, ಯೇಸು ವೇದ ಪಂಡಿತರ ಜೊತೆಯಲ್ಲಿ ತರ್ಕ ಮಾಡುವಾಗ, ಆ ಪಂಡಿತರ ಆ ಎಲ್ಲ ಕೆಟ್ಟ ಮನೋಭಾವನೆಗೆ ಸ್ಪಂದಿಸಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂತ ಕಾರ್ಯವನ್ನು ನೋಡಿ ಯೇಸುವಿನ ತಂದೆ ತಾಯಿಗೆ ವಿಸ್ಮಯಗೊಂಡರು. ಗೊಂಡ ಮೇಲೆ ನೆಕ್ಸ್ಟ್ ವಾಕ್ಯ, ಆಗ ತಾಯಿಯು, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ಸರಿ, ಈಗ ಸ್ವಲ್ಪ ಜೋರಾಗಿ ಓದಿ ಬ್ರದರ್, ಮೈಕ್ ಹತ್ರ ಇಟ್ಕೊಳ್ರಿ. ಆಗ ತಾಯಿಯು, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ಏಕೆ ಹೀಗೆ ಮಾಡಿದೆ? ನಿಮ್ಮ ತಂದೆಯು ನಾನು ಎಷ್ಟೋ ಕಳವಳಗೊಂಡು, ಎಷ್ಟೋ ಭಯ ಆಗೋಯ್ತು ನಮಗೆ. ನಿನ್ನನ್ನು ಹುಡುಕಾಡಿದೀವಲ್ಲ ಎಂದರು. ಅದಕ್ಕೆ ಉತ್ತರವಾಗಿ ಯೇಸು, ದಿಸ್ ಇಸ್ ದ ಫಸ್ಟ್ ಟೈಮ್, ಲಿಸನ್, ಇಡೀ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ ಮೊದಲ ಒಂದು ಸಂಭಾಷಣೆ ಲೋಕಕ್ಕೆ ಕೊಟ್ಟದ್ದು. ಓದಿ ವಾಕ್ಯ. ನೀವು ನನ್ನನ್ನು ಹುಡುಕಿದ್ದೇಕೆ? ನಾನು ನನ್ನ ತಂದೆಯ ಆಲಯದಲ್ಲಿ ಇರಬೇಕೆಂದು ನಿಮಗೆ ತಿಳಿಯದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬಲಗೈ ಮೇಲೆ ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನು ಲೋಕಕ್ಕೆ ಕೊಟ್ಟದ್ದು, ತಂದೆ ತಾಯಿಗೆ ಉತ್ತರವನ್ನು ಕೊಟ್ಟಿದ್ದು. ಅಮ್ಮ, ಅಪ್ಪ, ಯಾಕೆ ನನ್ನ ಹುಡುಕಿದ್ರಿ? ನಿಮಗೆ ಗೊತ್ತಿಲ್ವಾ ನಾನು ನನ್ನ ತಂದೆಯ ಆಲಯದಲ್ಲಿ ಇರಬೇಕೆಂಬುದಾಗಿ? ನಿನಗೆ ಗೊತ್ತಿಲ್ಲವಾ? ಯಾವ ಒಂದು ವ್ಯಕ್ತಿ, ಯಾವ ಒಂದು ತಂದೆ ತಾಯಿ ನಿನ್ನ ಮಕ್ಕಳನ್ನ ಆಲಯದಲ್ಲಿ ನೋಡ್ತೀರಿ? ಯಾವ ಒಂದು ತಂದೆ ತಾಯಿ ನೀವು ಸಹ ಆಲಯದಲ್ಲಿ ಇರ್ತೀರಿ? ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಮಕ್ಕಳು ಆಲಯದಲ್ಲಿ ಆ ತಂದೆಯ ಚಿತ್ತವನ್ನ, ಅದಕ್ಕೆ ಯೇಸು ಬೈಬಲಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸಿದ್ದು ನನ್ನ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದದ್ದು. ಅಬ್ಬಾ, ನೀವು ತಂದೆನ ಏನು ಕರೀತೀರಿ? ನಿಮ್ಮ ಡ್ಯಾಡಿ, ಅಪ್ಪ, ಆಮೇಲೆ ಇನ್ನು ಸ್ವಲ್ಪ ಜನ ಡ್ಯಾಡಿ, ಅಪ್ಪ, ಪಪ್ಪ, ಅಪ್ಪಪ್ಪ, ಹೌದಾ? ಸುಮಾರು ಒಬ್ಬೊಬ್ಬರು ಒಂದೊಂದು ಕರಿತೀರಿ, ಹೌದಲ್ಲ?
ಹೌದಲ್ಲ? ಅಪ್ಪ ಏಸು ಕರೆದಿದ್ದು ಅಬ್ಬಾ, ಅಬ್ಬಾ ಫಾದರ್, ಅಬ್ಬಾ ಇದೋ ನಾನಿದ್ದೀನಿ ಇಲ್ಲಿ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಏಸುವಿನ ಪರಿಶುದ್ಧವಾದಂಥ ಧ್ವನಿ, ಏಸುವಿನ ಈ ಒಂದು ಸಾನ್ನಿಧ್ಯ, ಅಮ್ಮ ಅಪ್ಪ ನಾನು ಎಲ್ಲಿರಬೇಕು? ನನ್ನ ಪಿತನ ಆಲಯದಲ್ಲಿ, ನನ್ನ ಅಪ್ಪನ ಮುಂದೆ, ನನ್ನ ಅಪ್ಪನ ಜೊತೆಯಲ್ಲಿ ನಾನು ಇರಬೇಕೆಂಬುದಾಗಿ ನಿನಗೆ ಗೊತ್ತಿಲ್ವೋ? ದಿಸ್ ಇಸ್ ದ ಫಸ್ಟ್ ಟೈಮ್ ಏಸು ಕ್ರಿಸ್ತನ ಬಾಯಲ್ಲಿ ಮೊದಲನೇ ವಾಕ್ಯ ಲೋಕಕ್ಕೆ ಕೊಟ್ಟದ್ದು ಪಿತನ ಆಲಯದಲ್ಲಿ ಪಿತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಹಾಗಾದರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿಮ್ಮ ಚಿತ್ತ ಏನು? ನಾವು ಯಾವ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇವೆ? ಈ ಲೋಕದಲ್ಲಿ ಒಂದು ತಿಳ್ಕೊಳ್ರಿ, ನೀವೇನೇ ಸಂಪಾದನೆ ಮಾಡಿದ್ರು, ನಿನ್ನೆ ಸಂಜೆ 4:15 5 ಗಂಟೆ ನಾನು ಧ್ಯಾನದಲ್ಲೇ ಇದ್ದೇನೆ, ಇನ್ನು ಮುಗ್ದಿಲ್ಲ ಧ್ಯಾನ ನಮ್ಮದು. ನನಗೊಂದು ಫೋನ್ ಕಾಲ್ ಹೊಡ್ಕೊಳ್ತಾ ಇದೆ, ನನ್ನ ಇದರಲ್ಲಿ ಕೇಳ್ತಾ ಇದೆ, ನಾನು ಸೈಲೆಂಟಿಗೆ ಹಾಕಿದ್ದೆ, ಇಲ್ಲಿ ಯಾರ ಹತ್ರನೂ ಕೊಟ್ಟಿದ್ದೆ. ಅವ್ರು ಹೇಳ್ತಾರೆ ಫೋನ್ ಕಾಲ್, ನಾನು ಹೇಳ್ದೆ ಕೊಡಬೇಡ. ಅದಾದಮೇಲೆ ನಾನು 8 ಗಂಟೆಗೆ ಮನೆಗೆ ಬಂದು ಅಟೆಂಡ್ ಮಾಡಿದೆ. ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್, ಒಳ್ಳೆ ಶ್ರೀಮಂತ, 6 ಮನೆ ಬಾಡಿಗೆಗೆ ಬಿಟ್ಟಿದ್ದಾರೆ ಬ್ಯಾಂಗ್ಳೂರಲ್ಲಿ. ನೇಣ ಹಾಕಿ ಸತ್ತೋದ. ಒಂದೇ ಒಂದು ರೀಸನ್, ಅವನು ಬರೆದಿಟ್ಟಂಥ ವಿಲ್ಲಲ್ಲಿ ಈ ಸಾವಿಗೆ ನಾನೇ ಕಾರಣ. ಯಾರನ್ನ ಕೇಳಬೇಡ್ರಿ, ಬಿಕಾಸ್ ಅವರ ಹೆಂಡತಿಯ ಕ್ಯಾರೆಕ್ಟರ್ ಸರಿ ಇಲ್ಲದ ಕಾರಣ. ಅದನ್ನು ಅವನು ಮೆನ್ಷನ್ ಮಾಡಿದರೆ ಅವಳು ಜೈಲ್, ಆದರೆ ಅವಳು ಅಲ್ಲಿಲ್ಲ. ಅದು ಏನಾಯ್ತೋ ಗೊತ್ತಿಲ್ಲ, ಒಂಟಿತನ, ತಾಯಿ ಎಲ್ಲೋ ಸಿಟಿಗೋ ಚರ್ಚ್ಗೋ ಎಲ್ಲೋ ಹೋಗಿಲ್ಲ ಗೊತ್ತಾ, ಕ್ರಿಶ್ಚಿಯನ್, ತೂಗಾಗಿ ಸತ್ತೋದ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವನು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿದ ಮೇಲೆ ಆ ತಂದೆಯ ಚಿತ್ತವನ್ನು ನೀವಾಗಲಿ ನಾನಾಗಲಿ ತಪ್ಪಿಸಿದಲ್ಲಿ, ದೇವನ ವಾಕ್ಯ ಹೇಳ್ತದೆ, ಸ್ವರ್ಗ ಸಾಮ್ರಾಜ್ಯ ನಿಮ್ಮದಲ್ಲ. ಪ್ರತಿಯೊಬ್ಬರಿಗೂ, ಯಾರೆಲ್ಲ ನಾವಿದ್ದೀವಿ ಈ ಚರ್ಚಲ್ಲಿ, ಪ್ರತಿಯೊಬ್ಬರಿಗೂ ನಿಮಗೆ ಒಂದು, ಯಾರಿಗೆಲ್ಲ ಇಲ್ಲಿ ಸೈಟ್ ಇಲ್ಲ, ಸೈಟ್ ಜಾಗ, ಓನ್ ಸೈಟ್ ಇಲ್ಲದೆ ಇರೋರು ಕೈ ಮೇಲೆ ಮಾಡ್ರಿ. ಜಾಗ ಇಲ್ಲದೆ ಇರೋರು, ನಿಮ್ಮ ಹೆಸರಲ್ಲಿ ಜಾಗ ಇಲ್ಲ, ಸೈಟು ಇಲ್ಲ, ಕೈ ಮೇಲೆ ಮಾಡ್ರಿ. 1 2 3 4 5 6 7 8 9 10. ನೀ ಎರ್ಕಡ ನೀ ಅಣ್ಣ 10 11 12 13 14 15 16. ನಿಮಗೆ ಮನೆ ಇದೆ, ದೇಜು ಮನೆ ಇದೆ. 13 14 15 16 17 18 19 20 21 ಜನಕ್ಕೆ ಸೈಟ್ ಇಲ್ಲ. ಹೌದಾ? ಹಲೋ, ಬಾಕಿ ಎಲ್ರಿಗೂ, ಇವ್ರಿಗಂತೂ 7 ಮನೆನೇ 8 ಮನೆನೇ ಆಗೋಯ್ತು, ಒಂದು ಸೈಟು ಇರಲಿಲ್ಲ. ಇವರಿಗೆ ಪಾಲಿಗೆ ಬಂದಿದ್ದು, ಅಲ್ಲಿ ಪ್ರೇಯರ್ಗೆಲ್ಲ ನಾವು ಹೋಗಿದ್ದೀವಿ, ಪ್ರೇಯರ್ ಎಲ್ಲ ಮಾಡಿದ್ದೇನೆ. ಒಂದಿದ್ದು ಇದು ಈ ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಸೈಕಲ್ ಹೋಗಿ ಸ್ಕೂಟರ್ ಬಂತು, ಡುಮ್ ಡುಮ್ ಅಂತೇಳಿ ಒಂದು ಹಾಡು ಹೇಳ್ತಿದ್ದ, ಗೊತ್ತಾ? ಇದು ಇವರಿಗೆ ಎದ್ನೊತ್ಕೊಳ್ಳಿ ಸರ್ ನೀವು. ಇವರಿಗೆ ಏನು ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದರು. ಮನೆಗಾಗಿ ಪ್ರಾರ್ಥನೆ ಮಾಡಿದ್ವಿ, ಮಧ್ಯಸ್ಕೇಲ್ ಮಾಡಿದ್ವಿ. 1 ಮನೆ ಕೊಟ್ಟರು, 2 ಕೊಟ್ಟರು, 3 ಕೊಟ್ಟರು, 4 ಕೊಟ್ಟರು, 5 ಕೊಟ್ಟರು, 6 ಕೊಟ್ಟರು, 9 ಮನೆ ಕೊಟ್ಟರು. ಚಪ್ಪಾಳೆ ತಟ್ಟರೆ ಕರ್ತನೆ ಘನಪಡಿಸ್ತಾರೆ. ಆಗ 9 ಮನೆ, 1 ಮನೆ ಇಲ್ಲದಂತ ಒಬ್ಬರಿಗೆ ದೇವನು 9 ಮನೆಯನ್ನು ಕೊಟ್ಟರಲ್ಲ, ಆಗ ನಾವು ಯಾವ ರೀತಿ ಇರಬೇಕು ದೇವನಿಗೆ? ಹಲೋ, ಸಾಕ್ಷಿ ಹೆಂಗಿರ್ಬೇಕು ಅಂದ್ರೆ ಈ ರೀತಿ ಕುಸ್ತಿ ಫೈಲಾನ್ ಥರ ಇರಬೇಕು. ಅನೇಕ ಸೇವೆಯನ್ನು ಮಾಡಬೇಕು. ನೀವು ಆ ಸ್ಟೇಜಲ್ಲಿ, ಯಾವ ಸ್ಟೇಜ್, ಮನೆ ಇಲ್ಲದಂಥ ಸ್ಟೇಜಲ್ಲಿ ಕಣ್ಣೀರು, ದುಃಖ, ವೇದನೆ, ದೇವನ ಹತ್ರ ಕಚ್ಚಾಡ್ತಿದ್ರಲ್ಲ, ನಮ್ಮ ಹತ್ರ ಕೇಳ್ತಿದ್ರಲ್ಲ, ಪ್ರೇಯರ್ ಮಾಡ್ರಿ. ಎಸ್, ಆ ಪ್ರೇಯರ್ಗೆ ಉತ್ತರ ಕೊಟ್ಟರು 9 ಮನೆ. ನನಗೂ ಇಲ್ಲ. ನನಗೂ ಈಗ ಬಾಡಿಗೆ ಮನೆಯಲ್ಲಿ ಇದ್ದೇನೆ ನಾನು. ಕೂತ್ಕೊಳ್ಳಿ ಸಿಸ್ಟರ್, ಥ್ಯಾಂಕ್ ಯು. ನನಗೂ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಈಗ ನಾವು ಸ್ಟಾರ್ಟ್ ಮಾಡಿದ್ದೇನೆ. ಪ್ರಿಯರೇ, ದೇವನು ನಮ್ಮ ಮೇಲೆ ಒಂದು ಕರುಣೆಯನ್ನು, ಒಂದು ಪದ್ಧತಿಯನ್ನು ಇಟ್ಟಾಗ, ಆ ಪದ್ಧತಿ ಒಂದು ದೇವನು ಕರೆಕ್ಟ್ ರೈಟ್ ಟೈಮಿಗೆ ನಮಗೆ ನೆರವೇರಿಸ್ತಾರೆ.
ಈಗ ಸುಮಾರು ಜನ ಒಂದು 21 ಜನ ಸೈಟ್ ಇಲ್ಲ, ಹೌದಾ? ದುಃಖ, ಅಯ್ಯೋ ಹೆಂಗಳು ಕೊಂಡ್ಮೆ ಇಲ್ಲಿಯೇ, ಹೌದಾ? ಹಲೋ ಹಲೋ, ಸ್ವಲ್ಪ ಹ್ಞೂ ಅನ್ರಿ, ಇಲ್ಲ ಅನ್ರಿ. ಇಲ್ದಿದ್ರೆ ನೀವು ಸೈಲೆಂಟ್ ಆಗಿದ್ರೆ ನನಗೊಂದು ಡೌಟ್ ಆಗ್ತದೆ. ಸೈಲೆಂಟ್ ಇದ್ರೆ ಏನಾಗ್ತದೆ? ಇಲ್ಲಿ ಪಕ್ಕದಲ್ಲಿ ಅಶೋಕ್ಪುರಂ ಇದೆ, ಗೊತ್ತಾ? ಗೊತ್ತಾ? ಇದೆಲ್ಲ ಅಶೋಕ್ಪುರಂ. ಇಲ್ಲಿ ಕಮ್ಮಿ ಅಂದ್ರೂ ಒಂದು 60,000-70,000 ಜನ ಇದ್ದಾರೆ ಈ ಬೆಲ್ಟಲ್ಲೇ. ಕಾರಣಕ್ಕೆ ನಾನು ಪೊಲಿಟಿಕಲ್ ಇದ್ದಾಗ ವೋಟಿಂಗ್ದು ನನಗೆ ಲಿಸ್ಟ್ ಎಲ್ಲ ಕೊಡೋರು. ಅಲ್ಲಿ ಆಗ 68,000 ಜನ ವೋಟಿಂಗ್ ಇದ್ದಿತ್ತು. ಈಗ ಎಷ್ಟು ಜನ? ಒಂದು 70-80,000 ಜನ ಇರ್ಬೋದು. ಒಂದೊಂದು ಬೀದಿಯಲ್ಲೂ ಸಾವುಗಳು ಸಂಭವಿಸ್ಬಿಡತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅವ್ರನ್ನ ಬಿಟ್ಬಿಟ್ರಿ ಅವ್ರನ್ನ ಬಿಟ್ಬಿಟ್ರಿ. ಕೂತ್ಕೊಳ್ರಿ, ಬಿಟ್ಬಿಡಿ ಅವ್ರನ್ನ. ಪ್ರೈಸ್ ದ ಲಾರ್ಡ್. ಇಲ್ಲಿ ನೋಡ್ರಿ, ನನ್ನ ನೋಡ್ರಿ, ಈಗ ನನ್ನ ನೋಡ್ರಿ. ಅವ್ರನ್ನ ನಿದ್ದೆ ಬಿಟ್ಬಿಡ್ರಿ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ನನ್ನ ನೋಡ್ರಿ. ಇಲ್ಲಿ ಪ್ರತಿದಿನ ಒಂದು ಸಾವು, 2-3 ಸಾವು ಯಾವಾಗಲೂ ಇರ್ತದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ. ಚಟ್ಟದ ಮೇಲೆ ಎತ್ಕೊಂಡು ಹೋಗ್ತಾರೆ. ಚಟ್ಟ ಗೊತ್ತಾ? ಅಲ್ಲ, ಈ 4 ಜನ ಚಟ್ಟ ಕಟ್ಬಿಟ್ಟು ಮುಂದೆ ಒಬ್ಬ ಕುಳ್ಳಾಗಿರ್ತಾನೆ, ಪಕ್ಕದಲ್ಲಿ ಒಬ್ಬ ಸ್ವಲ್ಪ ಉದ್ದಕ್ಕಿರೋನು. ಈ ಕುಳ್ಳ ಇದು ಹೈಟ್, ಮೇಲೆ ಒಬ್ರು ಕೂತಿರ್ತಾರೆ, ಯಾರು ಸತ್ತವರು. ಅವ್ರಿಗೆ ಇಲ್ಲಿ ಕಟ್ಬಿಟ್ಟಿರ್ತಾರೆ, ಎಲ್ಲ ಕಟ್ಟಿ ಸ್ಟಾರ್ಟ್ ಆಗ್ತದೆ ಮೆರವಣಿಗೆ. ಮನೆಯಿಂದ ಸ್ಟಾರ್ಟ್. ಹಿಂಗೆ ಚಟ್ಟ ಎತ್ಕೊಂಡು ಬರ್ತಾರೆ ರೋಡಲ್ಲಿ. ಚಟ್ಟ ಎತ್ಕೊಂಡು ಬರುವಾಗ ಹೆಂಗಿರ್ಬೋದು? ಸ್ವಲ್ಪ ಏನಾದರೂ ಮೇಲೆ ಕಟ್ಟಿರೋದು ಲೂಸ್ ಆದರೆ ತಲೆ, ಹೌದಾ? ಹಲೋ, ಹೌದಾ? ಅದೇನಾದ್ರೂ ಹೇಳಿದ್ರೆ ಮಾತಾಡತ್ತಾ? ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವನು ಜೀವಂತವಾಗಿ ಓಡಾಡಿರೋದು ಜಾಗ, ಅವನು ಕಿರ್ಚಿರ್ಬೋದು, ಹೇಳಿರ್ಬೋದು. ಆದರೆ ಸತ್ತು ಚಟ್ಟದ ಮೇಲೆ ಕೂತಾಗ ಕೇವಲ ಅವನ ಕಣ್ಣುಗಳು ಒಂದೊಂದ್ಸಲ ತೆಗ್ದೋಗಿರ್ತಿದೆ ಅನ್ಕೊಳ್ರಿ. ಆದರೆ ಬಾಯಿ ಮಾತ್ರ ಕಟ್ಟಿರ್ತಾರೆ, ಕೈ ಕಟ್ಟಿರ್ತಾರೆ, ತಲೆ, ಹೌದಾ? ಮಾತಾಡಲ್ಲ. ನೀವು ಮಾತಾಡದಿದ್ರೆ, ಹಲೋ, ನೀವು ಮಾತಾಡದಿದ್ರೆ ಎಲ್ಲಿ ಕೂತಿರ್ತೀವಿ? ಎಲ್ಲಿ ಮಾತಾಡಬೇಕು? ಓಕೆನಾ? ಹಲೋ, ಮಾತಾಡಬೇಕು, ಹೇಳ್ಬೇಕು. ಇಲ್ಲಿ ದೇವನ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ದೇವನ ವಾಕ್ಯ ಅತಿ ಪರಿಶುದ್ಧವಾದ. ತೆಗಿರಿ ಯೋಹಾನನ ಶುಭ ಸಂದೇಶ, ಗಾಸ್ಪಲ್ ಜಾನ್, ಬೇಗ ತೆಗಿರಿ. ಗಾಸ್ಪಲ್ ಜಾನ್ ಚಾಪ್ಟರ್ 14, 14ನೇ ಅಧ್ಯಾಯ, ವಾಕ್ಯ 1, 2, 3 ವಾಕ್ಯ ತೆಗೀರಿ. 3 ವಾಕ್ಯ ಜೋರಾಗಿ ಓದ್ರಿ. ಏಸು ನೋಡಿ, ಲಿಸನ್, ದಯವಿಟ್ಟು ಗಮನಿಸಿ. ಬೈಬಲ್ ತೆಗ್ದಿರೋರು ಬೈಬಲ್ ಅಲ್ಲಿ ಓದ್ರಿ, ತಂದಿಲ್ದಿರೋರು ಕೇಳ್ರಿ. ಯೇಸು ಸ್ವಾಮಿ ತಮ್ಮ ಮಾತನ್ನು ಅಂದ್ರೆ ಯೋಹಾನನ ಶುಭ ಸಂದೇಶ 14ರಲ್ಲಿ ನೀವು ಓದ್ತಾ ಇದ್ದೀರಿ. ಈಗ 13ನೇ ಅಧ್ಯಾಯದ ಲಾಸ್ಟ್ ವಾಕ್ಯ. ಈ ಮಾತನ್ನ, ಆ ಮಾತು ನೀವು ಮನೇಲಿ ಓದ್ಕೊಳ್ರಿ. ಅದನ್ನ ನಾನೀಗ ಸಬ್ಜೆಕ್ಟಿಗೆ ಬರಲಿಲ್ಲ. ಕೆಳಗೆ ಸಬ್ಜೆಕ್ಟು 14ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯ ಓದ್ರಿ. ಮುಂದುವರಿಸುತ್ತಾ ಯಾರಿಗೆ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ಅಂದ್ರೆ ಏನು? ಭಯ ಪಡಬೇಡ್ರಿ. ನೋ ಫಿಯರ್, ನೋ, ಭಯ ಪಡಬೇಡ್ರಿ. ಏಕೆಂದರೆ ದೇವರಲ್ಲಿ ವಿಶ್ವಾಸ ಇಡಿ, ನನ್ನಲ್ಲೂ ವಿಶ್ವಾಸ ಇಡಿ. ಏನು ವ್ಯತ್ಯಾಸ? ಹಲೋ, ಏನು ವಿಶ್ವಾಸ? ದೇವರಲ್ಲಿ ವಿಶ್ವಾಸ ಇಡಿ, ನನ್ನಲ್ಲೂ ವಿಶ್ವಾಸ ಇಡಿ. ಇದು ಇಲ್ಲಿ ಎಲ್ಲಿ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ, ಈ ಯೆಹೋವಾ ವಿಟ್ನೆಸ್ನವರು ಇದೆಲ್ಲ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ನೋಡಿದ್ರ. ಯೇಸು ಸ್ವಾಮಿ ಏನು ಹೇಳಿದರು? ಯೆಹೋವಾನೇ ತಂದೆ, ಇನ್ನೊಂದು ಗ್ರೂಪ್ ಇದೆ ಹೋಲಿ ಸ್ಪಿರಿಟೇ, ಇವರಿಬ್ರು ಇಲ್ಲ, ಕ್ಯಾನ್ಸಲ್. ಇನ್ನೊಂದು ಗುಂಪು ಯೇಸು ಸ್ವಾಮಿ ಮಾತ್ರ, ಇಲ್ಲಿ ತಂದೆಯೂ ಇಲ್ಲ
ಹೋಲಿ ಸ್ಪಿರಿಟ್ ಇಲ್ಲ. ಈ ತರ ಕೆಟ್ಟ ಒಂದು ಸಭೆಗಳು ಲಾಸ್ಟ್ ಅಲ್ಲಿ ಇದೆ, ಉಟ್ಕೊಂಡಿದ್ದಾವೆ ತುಂಬಾ ಜನ. ಅದು ನಮ್ಮ ಕ್ಯಾಥಲಿಕ್ ಅವರು ತುಂಬಾ ಜನ ಅಲ್ಲಿ ಹೋಗಿಯಾರೆ. ಅನೇಕ ಸಭೆಗಳಿಗೆ ಹೋಗಿ ಹಾಳಾಗಿರೋರು ಅನೇಕ ಜನ, ಲೆಕ್ಕ ಇಲ್ಲದಷ್ಟು ಜನ ಸಭೆಗೆ ಹೋಗಿ ಹಾಳಾಗಿರೋರು. ಕಾರಣ ಯಾಕೆಂದ್ರೆ ಗೊತ್ತಿಲ್ಲ ಜನಕ್ಕೆ, ಹೋಗ್ತಾರೆ ಏನಾ ಪ್ರೀಚಿಂಗ್ ತೆರ್ಮಾ. ಆಮೇಲೆ ಏನಾಯ್ತು, ಒಂದು 6 ತಿಂಗಳು, 1 ವರ್ಷ 2 ವರ್ಷ ಆದ್ಮೇಲೆ ಏನ್ ಪುಳೆ ತಮಿಳರ್ಸ್ ಕೇಳ್ಬೇಕು, ಇನ್ನ ಪ್ರೇಯರ್ போலியா? ஐயோ பாழா போன பிரதர், அந்த பொம்பளை வந்துச்சு இழுத்துனே போயிட்டான். ಪಾಸ್ಟ್ರು ಬರ್ತಾ ಇದ್ರು, ಪ್ರೇಯರ್ ತುಂಬಾ ಚೆನ್ನಾಗಿತ್ತು, ಇಲ್ಲಿಂದ ಹೊರಟೋದ್ರು ಅವರು. ಅಲ್ಲಿ ಹೋದ್ಮೇಲೆ 6 ತಿಂಗಳು, 1 ವರ್ಷ ಆದ್ಮೇಲೆ ಈ ಪಾಸ್ಟರ್ ಏನ್ ಮಾಡ್ದ, ಬಂದಿದ್ರಲ್ಲಿ ಅವನಿಗೂ ಮದುವೆ ಆಗಿದೆ, ಬಂದಿದ್ರಲ್ಲಿ ಒಂದು ಹೆಂಗಸನ ಕರ್ಕೊಂಡು ಓಡೇ ಹೋದ. ಇದು ಪಾಸ್ಟರ್ ಕತೆ, ಎಲ್ಲೂ ಇಲ್ಲ. ಉದಯಗಿರಿಯಲ್ಲಿ ನಾನು ಹೋಗಿದ್ದಂಥ ಪ್ರೇಯರ್ ಜಾಗದಲ್ಲಿ ನಡೆದಂಥ ಒಂದು ಕಾರ್ಯ. ಅದಕ್ಕೆ ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಕ್ಯಾಥಲಿಕ್ ಸಭೆ ಮುರಿಯದ ಸಭೆ, ವಿಶ್ವಾಸದ ಸಭೆ. ಆದರೆ ಸ್ವಲ್ಪ ನೀವು ಇಂಟ್ರೆಸ್ಟ್ ಕೊಡಬೇಕು. ನೀವು ಇಂಟ್ರೆಸ್ಟ್ ಕೊಟ್ಟರೆ ಬ್ಯೂಟಿಫುಲ್ ಸಭೆ ನಿಮಗೆ ಈ ವಾಕ್ಯದ ಪ್ರಕಾರ. ಯಾರೆಲ್ಲ ಸೈಟ್ ಇಲ್ಲ ಅಂತ ತುಂಬ ಬೆಸ್ಟ್ಮಾಗಿ ಏನಕ್ಕಿಲ್ಲ ಬ್ರದರ್ ಅಂದ್ರಲ್ಲೋ, ಈಗ ಇದೆ ನೋಡ್ರಿ. ಓದಿ ಬ್ರದರ್ ವಾಕ್ಯ. ನನ್ನಲ್ಲಿಯೂ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸ ಇಡಿ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದ್ದವೆ, ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ನಾನು ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ನಿಮಗೆ ಯಾರೆಲ್ಲ ಕೈ ಎತ್ತಿದ್ರಿ, ನಿಮಗೆ ಹೋಗಿ ನಾನು ಮಂತ್ರಿ ಅಲ್ಲ, ಯಾವ ರಾಜಕೀಯ ವ್ಯಕ್ತಿ ಅಲ್ಲ, ಪ್ರಧಾನಿ ಅಲ್ಲ, ನಿಮ್ಮ ತಂದೆ ಅಲ್ಲ, ತಾಯಿ ಅಲ್ಲ, ನಿಮ್ಮ ಹಣ ಅಲ್ಲ, ಏಸು ಕ್ರಿಸ್ತನೇ ಹೋಗಿ ನನ್ನ ಪಿತನ ಸನ್ನಿಧಾನದಲ್ಲಿ ನಾನೇ ಹೋಗಿ ನಿಮಗೆ ಒಂದು ಸ್ಥಳವನ್ನು, ಬ್ಯೂಟಿಫುಲ್ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ಪಾರ್ಕ್, ನಿನ್ನ ಮನೆಯನ್ನ, ನಿನ್ನ ಜಾಗವನ್ನ ಅನಿಗೊಳಿಸ್ತೇನೆ. ಚಪ್ಪಾಳೆ ತಟ್ಟಿ ಕೈ ತಟ್ಟಿ ಕರ್ತನ ನಗನ ಪಡಿಸಿ.